ಓಂ ಶಾಂತಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ. ಗೆಳೆಯರೇ, ಮಿತ್ರರೇ, ಅಭಿಮಾನಿಗಳೇ, ಎಕ್ಕೆ ಗಿಡ ಭಾಗ 1, ಭಾಗ 2 ಇತ್ಯಾದಿ ಈಗಾಗಲೇ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಇದರಲ್ಲಿ ಕೆಲವರಿಗೆ ಡೌಟ್ಸ್ ಇದೆ. ಏನಪ್ಪ ಡೌಟ್ಸ್ ಅಂದರೆ, ಒಬ್ಬರು ಒಂದು ಕಾಮೆಂಟ್ ಮಾಡಿದ್ದಾರೆ, ರಶ್ಮಿ ರಾಮ್ ಅಂತೇಳಿ. ಗುರುಗಳೇ, ನೀವು ಟೈಟಲಲ್ಲಿ ಎಕ್ಕೆ ಗಿಡ, ವೈಟು ಎಕ್ಕೆ ಗಿಡ ಹಾಕಿಲ್ಲ, ಹೂವುದು ಟೈಟಲಲ್ಲಿ ಬಂದು ಇದು ಹಾಕಿದ್ರಾ ಏನು? ಟೈಟಲಲ್ಲಿ ಹೂವು ನೋಡಿದ್ರೆ ಬೇರೆ ಕಲರ್ ಇದೆ, ವೈಟ್ ಕಲರ್ ಇಲ್ಲ ಎಕ್ಕೆ ಗಿಡದ್ದು. ಆದರೆ ವಿಡಿಯೋನಲ್ಲಿ ನೋಡಿದ್ರೆ ನೀವು ವೈಟ್ ಎಕ್ಕೆ ಗಿಡ ಬಗ್ಗೆ ಮ್ಯಾಟ್ರ್ ಹೇಳಿದ್ದೀರಾ. ಈ ರೀತಿ ಒಂದು ಕಾಮೆಂಟ್ ಮಾಡಿದ್ದಾರೆ. ಅವರು ಕೇಳಿರೋ ಪ್ರಶ್ನೆ ಸರಿ ಇದೆ. ನಾನು ನೋಡಿ, ಎಕ್ಕೆ ಗಿಡ, ವೈಟ್ ಎಕ್ಕೆ ಗಿಡದ ಬಗ್ಗೆ ನಾನು ಹೇಳಿದ್ದೀನಿ ವಿಡಿಯೋನಲ್ಲಿ. ಯಾವುದೋ ಭಾಗ 1ರಲ್ಲೂ ಅಷ್ಟೇ, 2ರಲ್ಲೂ ಅಷ್ಟೇ. ಆದರೆ 2ರಲ್ಲಿ ಸ್ವಲ್ಪ ಭಿನ್ನವಾಗಿ ಹೇಳಿದ್ದೀನಿ. ಬೇರೆ ಬೇರೆ ಗಣಪತಿ, ಲಕ್ಷ್ಮಿ, ಸರಸ್ವತಿ ಇವ್ರನ್ನ ಸೇರಿಸ್ಕೊಂಡು ಹೇಳಿದ್ದೀನಿ 2ನೇ ಭಾಗದಲ್ಲಿ. ಅದಕ್ಕೆ ಭಾಗ 1, ಭಾಗ 2. 2ನೇ ಭಾಗದಲ್ಲಿ 1ನೇ ಭಾಗದಲ್ಲಿ ಏನಿದೆ ಕರೆಕ್ಟಾಗಿ ತಿಳ್ಕೊಬೇಕು ಎಕ್ಕೆ ಗಿಡದ್ದು. ಈಗ ಭಾಗ 3 ಇದು ಎಕ್ಕೆ ಗಿಡದ್ದು. ಈಗ ನಾನು ವೈಟ್ ಎಕ್ಕೆ ಗಿಡದ್ದು, ವೈಟ್ ಹೂ ಬಿಡೋದು ಹೇಳಿದ್ದೀನಿ. ಆದರೆ ಹೂಗಳನ್ನು ಪೋಣಿಸಿ, ಅಂದರೆ ಹಾರ ಮಾಡಿ, ಎಕ್ಕೆ ಗಿಡದ ಹೂಗಳನ್ನು ತಗೊಂಡು ಹಾರ ಮಾಡಿ, ಆ ಹಾರವನ್ನು ನಾವು ಏನಕ್ಕೆ ಹಾಕ್ತೀವಿ? ಬೇರೆ ಗಣಪತಿಗೆ, ಹನುಮಾನ್ಗೆ, ಮುನೇಶ್ವರಗೋ, ಶನೇಶ್ವರಗೋ, ವೆಂಕಟೇಶ್ವರಗೋ, ಶಿವನಿಗೋ, ಯಾರಿಗೋ ನಾವು, ಅಥವಾ ಲಕ್ಷ್ಮಿಗೋ, ಆದಿಶಕ್ತಿ ಪರಾಶಕ್ತಿಗೋ, ಸರಸ್ವತಿಗೋ, ದೇವಿಗೋ, ಪಾರ್ವತಿಗೆ, ಯಾರಿಗೊಬ್ಬರಿಗೆ, ಓಂ ಶಕ್ತಿ ಶ್ರೀ ಶಕ್ತಿಗೋ ಆ ಹೂವಿನ ಹಾರಗಳನ್ನು ಹಾಕ್ತೀವಿ. ಯಾವ ಹೂವಿನ ಹಾರಗಳು? ಎಕ್ಕೆ ಗಿಡದ ಹೂವಿನಲ್ಲಿ ಮಾಡಿದಂಥ, ಎಕ್ಕೆ ಗಿಡದ ಅದರಲ್ಲೂ ಬಿಳಿ ಹೂಗಳಲ್ಲಿ ಮಾಡಿದಂಥ ಹಾರಗಳನ್ನು ನಾವು ದೇವತೆಗಳಿಗೆ ಅರ್ಪಿಸ್ತೀವಿ ಪೂಜೆ ಮಾಡಲಿಕ್ಕೆ ಅಲ್ವಾ? ಇದರಿಂದ ನಮಗೆ ಯಥೇಚ್ಛವಾದ ಪುಣ್ಯ ಬರುತ್ತೆ. ಏನು ಬರುತ್ತೆ? ಯಥೇಚ್ಛವಾದ ಪುಣ್ಯಶಕ್ತಿ ಬರುತ್ತೆ. ನಮ್ಮ ದಾರಿದ್ರ್ಯ ಅಂದರೆ ಏನು? ಮನೆಯಲ್ಲಿ ಎಲ್ಲರಿಗೂ ಕಾಯಿಲೆಗಳು, ಹಾಗೆ ಸಾಲದ ಬಾಧೆ, ಹಾಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಬ್ಯಾಂಕ್ನಲ್ಲಿ ಉಳ್ಸೋಕ್ಕಾಗಲ್ಲ. ಸಂಪಾದನೆ ಮಾಡಿದ್ದೆಲ್ಲ ಕರ್ಗೋಗ್ತಾ ಇರುತ್ತೆ, ಏನೂ ಉಳ್ಸೋಕ್ಕಾಗಲ್ಲ. ಹಾಗೆ ರೋಗ ಬೇರೆ, ಕಾಯಿಲೆಗಳು, ಹಾಗೆ ಸಾಲ ಬೇರೆ, ಹಾಗೆ ಶತ್ರುಗಳ ಕಾಟ. ಶತ್ರುಗಳಂದರೆ ಯಾರ್ಯಾರೋ ಕಿರಿಕಿರಿ ಮಾಡ್ಕೊಂಡು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿರ್ತಾರೆ. ಯಾರ್ಯಾರೋ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರ್ತೀವಿ, ಅವ್ರ ಪಾಡಿಗೆ ಅವ್ರು ಇರಲ್ಲ. ಅವ್ರಿಗೆ ಕೆರಿತಾ ಇರುತ್ತೆ ಅವ್ರಿಗೆ. ಅವ್ರು ನಮ್ಮನ್ನು ಕೆರ್ಕೊಂಡು ಬರೋದು, ನಮಗೆ ಸುಮ್ಮನೆ ಕಾಲು ಕೆರ್ಕೊಂಡು ಬರ್ತಾರಂತಾರಲ್ಲ, ಹಂಗೆ ಜಗಳಗಳು, ಯಾವಾಗ ಗಲಾಟೆಗಳು, ಯಾರ್ಯಾರೋ ನಮ್ಮ ಮೇಲೆ ಬರ್ತಾರೆ. ಈ ಸಮಸ್ಯೆಗಳೆಲ್ಲ ಬಗೆಹರಿಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ನಾವು ವಿಘ್ನೇಶ್ವರನ ಮೊರೆ ಹೋಗ್ಬೇಕು. ಯಾರ ಮೊರೆ? ವಿಘ್ನೇಶ್ವರ ಅಂದರೆ ಯಾರು? ಕಷ್ಟ ನಿವಾರಕ, ಸಂಕಷ್ಟಾರ. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಅಂದರೆ ಸಂಕಷ್ಟಾರ. ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಅಂತ ಒಂದು ಬರುತ್ತೆ. ಒಂದೊಂದು ಸಾರಿ 2 ಬರುತ್ತೆ ಒಂದು ತಿಂಗಳಲ್ಲಿ. ಒಂದು ಬರುತ್ತೆ ಅಂತ ಹೇಳ್ಕೊಳ್ಳಿ. ಆ ಸಂಕಷ್ಟಹರ ಚತುರ್ಥಿ ದಿನ ನೀವು ಈ ಹೂವಿನ ಹಾರ ಮಾಡ್ಕೊಳ್ಳಿ. ಎಕ್ಕೆ ಗಿಡದ ಹೂವಿನ ಹಾರ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ? ಎಕ್ಕೆ ಗಿಡದ ಹೂವಿನ ಹಾರ, ಯಾವುದು ಬಿಳಿ ಹೂವು ಇರುತ್ತಲ್ಲ ಅದನ್ನು ಮಾಡ್ಕೊಳ್ಳಿ. ಬಿಳಿ ಹೂವು ಮಾಡಿಕೊಂಡು ಪ್ರತಿ ಸಂಕಷ್ಟಹರ ಚತುರ್ಥಿಗೆ ಹೂವಿನ ಹಾರಗಳು ಮಾಡಿಕೊಂಡು, ಗಣಪತಿ ದೇವಸ್ಥಾನ ಇರುತ್ತೆ ನಿಮ್ಮ ಅಕ್ಕಪಕ್ಕ, ಅರ್ಧ ಕಿಲೋಮೀಟ್ರು, 1 ಕಿಲೋಮೀಟ್ರು, 2 ಕಿಲೋಮೀಟ್ರ್ ದೂರದಲ್ಲಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಆ ಹೂಗಳನ್ನು ಕೊಡಿ ಅವರಿಗೆ, ಅಲ್ಲಿರೋ ಸ್ವಾಮಿಗಳಿಗೆ, ಪೂಜಾರಿಗಳಿಗೆ, ಅರ್ಚಕರಿಗೆ. ಅವ್ರು ಹಾಕ್ತಾರೆ. ಅಥವಾ ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಇಟ್ಕೊಂಡು, ಮೂರ್ತಿ ಇಟ್ಕೊಂಡು, ಆ ಫೋಟೋಗೆ ನೀವು ಆ ಹಾರವನ್ನು ಹಾಕಿ. ಯಾವ ಹಾರ? ಎಕ್ಕೆ ಗಿಡದ ಬಿಳಿ ಬಣ್ಣದ ಹೂವು. ಗೊತ್ತಾಯ್ತಲ್ಲ? ಅಷ್ಟೇ ಅಲ್ಲ, ಒಂದು ವೇಳೆ ಬಿಳಿ ಬಣ್ಣ ಬಿಟ್ಟು ನಾವು ಕೇಸರಿ ಬಣ್ಣ ಹಾಕ್ಬೋದಾ? ಪಿಂಕ್ ಕಲರ್ ಬರುತ್ತೆ ಹೂಗಳು ಎಕ್ಕೆ ಗಿಡದು, ಅದು ಹಾಕ್ಬೋದಾ ಅಂತ ಕೇಳ್ಬೋದು. ಖಂಡಿತ ನೀವು ಗಣಪತಿಗೆ ಹಾಕ್ಬೋದು. ಯಾಕೆಂದರೆ ಗಣಪತಿ ಕೇಸರಿ ಬಣ್ಣವನ್ನು ತಗೊಳ್ತಾನೆ. ಗಣಪತಿಗೆ ಕೇಸರಿ ಬಣ್ಣ ಇಷ್ಟ. ಜುಲೋಬಿ, ಮೈಸೂರು ಪಾಕು,
ಲಡ್ಡು, ಜಾಂಗೀರು ಇತ್ಯಾದಿ ಕೇಸರಿ ಕಲರ್ ಇರೋ ಪದಾರ್ಥಗಳು ಗಣಪತಿಗೆ ಇಷ್ಟ ಆಗುತ್ತೆ, ಸ್ವೀಟ್ಸು. ಹಾಗೆ ವೈಟು ಕಡುಬು ನೋಡಿರಿ, ಕಡುಬು ಯಾವ ಕಲರ್ ಇರುತ್ತೆ? ವೈಟು ಇರುತ್ತೆ, ಕೇಸರಿ ಕಲರ್ ಇರುತ್ತೆ. ಅದು ನೀವು ಇಡ್ಬೋದು. ಗಣಪತಿ ಯಾವುದೇ ಬಣ್ಣವನ್ನಾದರೂ ಸ್ವೀಕಾರ ಮಾಡ್ತಾನೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಮೈನ್ ಕೇಸರಿ, ರೆಡ್ಡು ಗಣಪತಿ. ಗೊತ್ತಾಯ್ತಲ್ಲ? ನೀವು ವೈಟ್ ಹೂವಿನ ಹಾರ ಯಾಕೆ ಹಾಕೋದಂದರೆ, ವೈಟ್ ಕಲರ್ ಬಂದು ಶುಭ ಸಂಕೇತ, ಶಾಂತಿ ಸಂಕೇತ, ವಿದ್ಯಾ ಸಂಕೇತ. ಲಾಸ್ಟ್ ವಿಡಿಯೋನಲ್ಲಿ ಪಾರ್ಟ್ ನಂಬರ್ 2 2ನೇ ಭಾಗದಲ್ಲಿ ಎಕ್ಕೆ ಗಿಡದಲ್ಲಿ ನಾನು ಹೇಳಿದ್ದೀನಿ ವಿಚಾರ. ವಿದ್ಯಾ ಗಣಪತಿ, ಸಿದ್ಧಿ ಬುದ್ಧಿ ಇತ್ಯಾದಿ ಹೇಳಿದ್ದೀನಿ. 2ನೇ ಭಾಗ ನೀವು ನೋಡಿಲ್ಲ ಅಂದರೆ ತಪ್ಪದೇ ಆ ಭಾಗ ನೋಡಿ. ಗಣಪತಿಗೆ ವಿದ್ಯಾದಾತ್ಮ, ಆದ್ದರಿಂದ ವೈಟ್ ಕಲರ್ನ ಇಷ್ಟಪಡ್ತಾನೆ. ವೈಟ್ ಅಂದರೆ ಶಾಂತಿ, ವಿದ್ಯೆ, ಸರಸ್ವತಿ. ಗೊತ್ತಾಯ್ತಿಲ್ಲ? ಅದಕ್ಕೆ ವೈಟ್ ಕಲರ್ ಹೂವು ಆಗ್ಬೋದು. ಆದರೆ ಇದರಲ್ಲಿ ಕೆಲವು ಸೂತ್ರಗಳಿದೆ. ಎಷ್ಟು ಹೂವನ್ನು ನಾವು ಪೋಣಿಸ್ಬೇಕು ಹಾರಕ್ಕೆ? ಒಂದು ಹಾರ ಇರುತ್ತೆ, ಆ ಹಾರಕ್ಕೆ ಎಷ್ಟು ಹೂವು ಪೋಣಿಸ್ಬೇಕು ಲೆಕ್ಕ ಇರುತ್ತೆ ನೋಡ್ರಿ. 21 + 21 + 21 + 21 + ಈ ಥರ ಮಾಡ್ತಾ ಹೋಗಿ. ಚಿಕ್ಕ ಹಾರ ಆದರೂ ಮಾಡ್ಕೊಳ್ಳಿ, ದೊಡ್ಡ ಹಾರ ಆದರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲೇ 21 42 ಇರಬೇಕು. 42 + 21 ಎಷ್ಟಾಗುತ್ತೆ? 63 ಆಗುತ್ತೆ. 63 + 21 ಎಷ್ಟಾಗುತ್ತೆ? 84 ಆಗುತ್ತೆ. ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. 84 + 21 ಎಷ್ಟಾಗುತ್ತೆ? 105 ಆಗುತ್ತೆ. ಕರೆಕ್ಟಾ? 105 ಬಿಳಿ ಹೂಗಳನ್ನು ಅಥವಾ ಬೇರೆ ಕಲ್ಲರ್ ಇದ್ದರೂ ನಡೀತದೆ, ಏನೂ ವೇರಿ ಮಾಡಬೇಡಿ, ಗಣಪತಿಗೆ ಮಾತ್ರ. ಆದರೆ ಅದೇ ಹೂವನ್ನು ನೀವು ಸರಸ್ವತಿಗೆ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಬೇರೆ ಕಲ್ಲರ್ ಹಾಕ್ಬಾರ್ದು. ಸರಸ್ವತಿಗೆ ಏನಿದ್ರು ಸರಸ್ವತಿಗೆ ಬಿಳಿ ಬಣ್ಣದ್ದೇ ಹಾಕಬೇಕು. ಸರಸ್ವತಿಗೆ ಅದೇ ಲಕ್ಷ್ಮಿಗೆ ಹಾಕಿದ್ರೆ ಅಂತ ಇಟ್ಕೊಳ್ಳಿ, ಅಲ್ಲಿ ನೀವು ವೈಟ್ ಹಾಕಬೇಡಿ. ಲಕ್ಷ್ಮಿಗೆ ಏನಿದ್ರು ಪಿಂಕ್ ಕಲರ್ ಹಾಕಿ, ಎಕ್ಕೆ ಗಿಡ ಪಿಂಕ್ ಕಲರ್ ಇರುತ್ತಲ್ಲ ಅದಾಗಿ. ಅದೇ ಶಿವನಿಗೆ ಅರ್ಪಿಸ್ತಿದ್ರೆ ಅಂತ ಇಟ್ಕೊಳ್ಳಿ, ಶಿವನಿಗೆ ಏನು ಮಾಡ್ತೀರಾ? ಶಿವನಿಗೆ ಬಿಳಿ ಬಣ್ಣ ಹಾಕಿ, ವೈಟ್ ಕಲರ್. ಗೊತ್ತಾಯ್ತಲ್ಲ? ಹಾಗೆ ನೀವು ಪಿಂಕ್ ಕಲರ್ ಹಾಕಿರೋ ನಡೀತದೆ, ಏನು ತೊಂದರೆ ಇಲ್ಲ. ಅದೇ ಶ್ರೀಮನ್ನಾರಾಯಣನಿಗೆ ನಾವು ಎಕ್ಕೆ ಗಿಡ ಹಾಕಿದ್ರೆ ಅಂತ ಏನು ಗೊತ್ತೀರಾ? ಆತನಿಗೂ ಅಷ್ಟೇ, ವೈಟ್ ಆದರೂ ಹಾಕಿ ಪಿಂಕ್ ಆದರೂ ಹಾಕಿ ನಡೀತದೆ. ಗೊತ್ತಾಯ್ತಲ್ಲ? ಇದು ಕಲ್ಲರ್ ಯಾವ ಕಲರ್ ಆದರೂ ಹಾಕಿ. ಆದರೆ ಗಣಪತಿಗೆ ಹಾರ ಹಾಕಿದಾಗ ಎಷ್ಟು ಹೂವು ಇರುತ್ತೆ ಅಂದಾಗ ನಾನು ಆವಾಗಲೇ ಹೇಳಿದೆ 21 ಮಿನಿಮಮ್ 21, ಕಡಿಮೆ ಅಂದರೆ 21 ಹೂವು ಇರಬೇಕು. ಅದ್ರ ಮೇಲೆ ಡಬಲ್ ಮಾಡ್ಕೊಂಡ್ರೆ ಎಷ್ಟಾಯಿತು? 42. ಅದ್ರ ಮೇಲೆ ಮಾಡಿಕೊಂಡ್ರೆ ಹೂವು ಹಾರ ದೊಡ್ಡದು ಬಂದಷ್ಟು ಹೂವುಗಳು ಜಾಸ್ತಿ ತಗೊಳುತ್ತೆ. ಆದರೆ 21 + 21 + 21 + ಹಂಗೆ ಮಾಡ್ಕೊಂಡು ಹೋಗಿ. ಯಾರಿಗೆ? ಗಣಪತಿಗೆ. ಇದು ಗಣಪತಿಗೆ ನೀವು ಮಾಡೋಂಥದ್ದು. ಸರಿ, ಗಣಪತಿಗೆ ಬಿಟ್ಟು ಈಗ ನಾವು ಶಿವನಿಗೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಶಿವನಿಗೆ ಹೆಂಗೆ ಮಾಡೋದು ಹಾರನ? ಈಗ ನೋಡೋಣ. ಎಷ್ಟು ಹಾರ, ಎಷ್ಟು ಹೂವು ಅಲ್ವಾ? ಎಷ್ಟು ಹೂವು ಆಗಬೇಕು? ಶಿವನಿಗೆ 6 ಶಿವ ಪಂಚಾಕ್ಷರಿ ನೀವು ಕೇಳಿದ್ದೀರ. 6 ಪಂಚಾಕ್ಷರಿ ಅಂದರೆ 5 ಅಕ್ಷರ ಇರುತ್ತೆ ಶಿವನಿಗೆ, ಓಂ ನಮಃ ಶಿವಾಯ. ಆದರೆ 6 ಹಾಕ್ಬೇಕು, 6 ಹೂವು ಇರಬೇಕು ಶಿವನಿಗೆ. ನೆನ್ಪಿಟ್ಕೊಳ್ಳಿ, 6 ಹೂವು. ಮತ್ತು 6 ಬಾರಿ ಓಂ ನಮಃ ಶಿವಾಯ ಹೇಳ್ಕೋಬೇಕು. ಎಷ್ಟು ಸಾರಿ? 6 ಬಾರಿ ಹೇಳ್ಕೋಬೇಕು ನೀವು ಯಾವಾಗಲೂ ಶಿವ ಪಂಚಾಕ್ಷರಿ ಮಂತ್ರ. 6 ಬಾರಿ 6 ಪ್ಲಸ್ ಹೂಗಳಾದರೆ ಎಷ್ಟು ಕಟ್ಟಬೇಕು? 6ನಲ್ಲಿ 6 ಹೂನಲ್ಲಿ ಹಾರ ಮಾಡೋಕ್ಕಾಗಲ್ಲ. ಅದಕ್ಕೆ 6 + 6 12, 12 + 6 18, 18 + 6 24, 24 + 6 30. ಆ ರೀತಿ ಶಿವನಿಗೆ ಹಾರ ಮಾಡ್ಕೋಬೇಕು. ಅದೇ ಶ್ರೀಮನ್ನಾರಾಯಣನಿಗೆ, ಕೃಷ್ಣ ಭಗವಾನನಿಗೆ ಇವ್ರು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಕೆಲವರೆಲ್ಲ ಹೂವು ಇಡಲ್ಲ, ಯಾರಿಗಂದ್ರೆ ಅವ್ರಿಗೆ ಎಕ್ಕೆ ಗಿಡ. ನೀವು ಹಂಗೆ ತಿಳ್ಕೊಬೇಡಿ, ಭಕ್ತಿಯಿಂದ ನಾವು ಯಾರಿಗಾದರೂ ಇಡ್ಬೋದು, ತೊಂದರೆ ಇಲ್ಲ. ಅದೇ ಶ್ರೀಕೃಷ್ಣ ಭಗವಾನ್ಗೆ ಎಷ್ಟು? ಅಷ್ಟಾಕ್ಷರಿ 8, 8 + 8 16, 16 + 8 24, 24 + 8 32. ಆ ಥರ ಶ್ರೀಕೃಷ್ಣ ಭಗವಾನ್ಗೆ, ಮಹಾವಿಷ್ಣು. ಈಗ ಗೊತ್ತಾಯ್ತಲ್ಲ? ಈ ರೀತಿ ನೀವು ಹಾರಗಳನ್ನು ಮಾಡಿಕೊಂಡು ಪೂಜೆ ಮಾಡಿ. ಆದರೆ ಶಿವನಿಗೆ ಯಾವ ವಾರ? ಗಣಪತಿಗೆ ಬುಧವಾರ. ನಾನು ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ಹೇಳಿದ್ದೀನಿ, 3 ಬುಧವಾರ ಕಡುಬು ಮಾಡ್ಬೇಕು ಗಣಪತಿಗೆ. 3 ಬುಧವಾರ 3 ಬುಧವಾರ ಕಡುಬು ಮಾಡಬೇಕು. 21 ದಿನ ಆರಾಧಿಸ್ಬೇಕು. ಪ್ರತಿದಿನ ಪೂಜೆ ಮಾಡಬೇಕು ಗಣಪತಿಗೆ. ಅಷ್ಟೇ ಅಲ್ಲ, ಎಕ್ಕೆ ಗಿಡ ಹತ್ರ ಹೋಗಿ ಪೂಜೆ ಮಾಡಬೇಕು. ಇದು ಆಲ್ರೆಡಿ ನಾನು ಭಾಗ 1, 2ರಲ್ಲಿ ಹೇಳಿದ್ದೀನಿ. ಓಕೆನಾ? ಅದು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಹಿಂದಿನ ಭಾಗಗಳು ದಯವಿಟ್ಟು ಭಾಗ 1 ಎಕ್ಕೆ ಗಿಡ, ಭಾಗ 2 ಎಕ್ಕೆ ಗಿಡ ನೋಡಿ. ಈಗ ಗೊತ್ತಾಯ್ತಲ್ಲ? ಆಮೇಲೆ ಈ 3ನೇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಗಣಪತಿದಾಯಿತು. ಈಗ ಶಿವದ ವಾರನ. ಶಿವನಿಗೆ ಎಷ್ಟು ದಿನ ಮಾಡಬೇಕು? ಯಾವ ವಾರ ಮಾಡಬೇಕು?
ಶಿವನಿಗೆ ಅಂದರೆ ಶಿವಶಕ್ತಿ, ಪಾರ್ವತಿ, ಪರಮೇಶ್ವರ ಇವರಿಗೆ ಪ್ರತಿ ಸೋಮವಾರ ನೆನಪಿಟ್ಕೊಳ್ಳಿ, ಪ್ರತಿ ಸೋಮವಾರ ಶಿವನಿಗೆ ಏನು ನೈವೇದ್ಯ ಅಂದರೆ ಪಂಚಾಮೃತ, ಬಾಳೆಹಣ್ಣು ಕಟ್ ಮಾಡಿ, ಹಣ್ಣಾಗಿರೋ ಬಾಳೆಹಣ್ಣು ಸಂಜೆ ಮಾಡಿಕೊಂಡ್ರೆ ಒಳ್ಳೆಯದು, ಬೆಳಗ್ಗೆಗಿಂತ ಸಂಜೆ ಮಾಡ್ಕೊಳ್ಳಿ. ರಸಾವಳಿ ಎಲ್ಲ ಪೂಜೆ, ದ್ರಾಕ್ಷಿ, ಗೋಡಂಬಿ, ಬಾದಾಮು, ಒಣದ್ರಾಕ್ಷಿ, ಗೋಡಂಬಿ, ಬಾದಾಮು, ಆಮೇಲೆ ದಾಳಿಂಬೆ ಹಣ್ಣಿನ ಬೀಜ ಇರುತ್ತಲ್ಲ ಒಳಗಡೆ ಕಾಳು, ಅದು ದಾಳಿಂಬೆ ಹಣ್ಣಿಂದು, ಇವೆಲ್ಲ ಹಾಕಿ ನೀವು ರಸಾವಳಿ ಮಾಡ್ಕೋಬೇಕು. ಬೆಲ್ಲ, ತುಪ್ಪ, ಬೆಣ್ಣೆ, ಮೊಸರು, ಹಾಲು ಇಷ್ಟ ಆಗಬೇಕು, ಒಂಚೂರು ಸಕ್ಕರೆ. ಓಕೆನಾ? ಇದು ರಸಾವಳಿ ಮಾಡಿ ಶಿವನಿಗೆ ನೀವು ನೈವೇದ್ಯ ಇಟ್ಕೊಂಡು ನೀವು ತಿನ್ಕೋಬೇಕು ಪ್ರತಿ ಸೋಮವಾರ. ಎಷ್ಟು ಸೋಮವಾರ? 6 ಸೋಮವಾರ. ಎಷ್ಟು ಸೋಮವಾರ? 6 ಸೋಮವಾರ ಅಂದರೆ 1.5 ತಿಂಗಳು. ಶಿವನಿಗೆ ಸಂಜೆ ದೀಪ ಹಚ್ಚಬೇಕು, ನೈವೇದ್ಯ ಮಾಡಬೇಕು. ಪ್ರತಿ ಸೋಮವಾರ ನೈವೇದ್ಯ ಮಾಡಬೇಕು, ಎಲ್ಲರೂ ತಿನ್ನಬೇಕು. ಪ್ರತಿದಿನ ದೀಪ ಹಚ್ಚಬೇಕು ಶಿವನಿಗೆ. ಇದು ಎಕ್ಕೆ ಗಿಡ. ಯಾವ ಕಲರ್ ಹಾಕ್ತೀರಿ ಎಕ್ಕೆ ಗಿಡ ಶಿವನಿಗೆ? ನೀವು ವೈಟ್ ಆದರೂ ಆಗ್ಬೋದು, ಪಿಂಕ್ ಕಲರ್ ಆದರೂ ಎಕ್ಕೆ ಗಿಡದ ಹೂವು ಆಗ್ಬೋದು. ನೀವು ಇನ್ನೂ ಒಂದು ಪ್ರಶ್ನೆ ಕೇಳಬೇಕು, ಶಿವನ ಪೂಜೆ ಮಾಡುವಾಗ ಎಕ್ಕೆ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಬೇಕಂತ ಮಾಡ್ಬೋದು, ಇನ್ನೂ ಒಳ್ಳೆಯದು. ಎಕ್ಕೆ ಗಿಡಕ್ಕೂ ಪೂಜೆ ಮಾಡಿ, ಶಿವನಿಗೂ ಪೂಜೆ ಮಾಡಿ, ಅದು ನಿಮ್ಮ ಇಷ್ಟ. ಗಣಪತಿಗೆ ಪೂಜೆ ಮಾಡಿದಾಗ ನೀವು ಗಣಪತಿ ಸಿದ್ಧಿ ಮಾಡ್ಕೊಳೋಕ್ಕೆ ಪ್ರಯತ್ನ ಪಟ್ರಿ, ಅದಕ್ಕೆ ಗಣಪತಿ ಪೂಜೆ. ಈಗ ಶಿವನ ಸಿದ್ಧಿ ಮಾಡ್ಕೋಬೇಕಲ್ಲ, ಅದಕ್ಕೂ ಇದೇ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಗೊತ್ತಾಯ್ತಲ್ಲ? ಸರಿ, ಶಿವಂದಾಯಿತು. ಹಂಗಾರೆ ಲಕ್ಷ್ಮೀದು ಮಾಡ್ಕೊಳ್ಳೋದು ಹೆಂಗೆ? ಪ್ರತಿ ಗುರುವಾರ ನೆನಪಿಟ್ಕೊಳ್ಳಿ, ಲಕ್ಷ್ಮಿಗೆ ಗುರುವಾರ ಮಾಡಿ, ಶುಕ್ರವಾರನೂ ಮಾಡಿ, 2 ದಿನ ಲಕ್ಷ್ಮಿಗೆ. ಯಾವ ಹೂವು? ವೈಟ್ ಬೇಡ, ಕಲ್ಲರ್. ಯಾವ ಕಲ್ಲರು? ಪಿಂಕ್ ಕಲರ್. ಪಿಂಕ್ ಕಲರ್ ಬರುತ್ತಲ್ಲ ಎಕ್ಕೆ ಗಿಡ, ಅದು ರೆಡ್ ಪಿಂಕ್ ಕಲರ್ ಬರುತ್ತಲ್ಲಪ್ಪ, ಅದು ಬ್ರೌನ್ ಅದು. ಯಾರಿಗೆ? ಲಕ್ಷ್ಮಿಗೆ. ಲಕ್ಷ್ಮಿಗೆ ಎಷ್ಟು ಹೂವು? ಒಂದು ಕ್ಲಾರಿಟಿ ಬರುತ್ತೆ. ಲಕ್ಷ್ಮಿಗೆ 108, 108 ಅಷ್ಟಲಕ್ಷ್ಮಿ. 16, 8 + 8 16, 16 + 8 20. ಸೇಮ್ ಶ್ರೀಮನ್ನಾರಾಯಣನಿಗೆ ಯಾವ ರೀತಿ ಅಷ್ಟಾಕ್ಷರಿ, ಅದೇ ಥರ ಅಷ್ಟಾಕ್ಷರಿ ಲಕ್ಷ್ಮಿಗೆ. ಕಳಸಕ್ಕೆ ಪೂಜೆ ಮಾಡಿ. ಗಣಪತಿಗೂ ಕಳಸ ಇಡ್ಬೋದು, ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆಗೂ ನೀವು ಕಳಸ ಇಡ್ಬೋದು. ಆದರೆ ಪಾಯಸ ಗುರುವಾರ ದಿನ ಪುಳ್ಳೋಗರೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಯಾವಾರ? ಗುರುವಾರ ಪುಳ್ಳೋಗರೆ ಮಾಡಬೇಕು. ಸಂಜೆ ಆದರೂ ಮಾಡಿ, ಬೆಳಗ್ಗೆ ಆದರೂ ಮಾಡಿ, ಒಟ್ಟಿನಲ್ಲಿ ಗುರುವಾರ ದಿನ ಪುಳ್ಳೋಗರೆ ಮಾಡಬೇಕು. ಇದರಿಂದ ಏನು ಉಪಯೋಗ ಅಂದರೆ, ಇಡೀ ಅಷ್ಟಲಕ್ಷ್ಮಿಗಳಲ್ಲಿ ಒಬ್ಬ ಜ್ಯೇಷ್ಠ ಲಕ್ಷ್ಮಿ ಅಂತ ಇರ್ತಾಳೆ, ಜ್ಯೇಷ್ಠ ಲಕ್ಷ್ಮಿ. ಆ ಜ್ಯೇಷ್ಠ ಲಕ್ಷ್ಮಿ ಅಂದರೆ ದಾರಿದ್ರ್ಯ ಲಕ್ಷ್ಮಿ, ದಾರಿದ್ರ್ಯ ಲಕ್ಷ್ಮಿ. ಆಕೆ ಎಲ್ಲರಿಗಿಂತ ದೊಡ್ಡವಳು, ಫಸ್ಟ್ ಹೊಡೆದವಳು ಆಕೆನೇ. ಕ್ಷೀರಸಾಗರ ಮಂಥನ ಆಯ್ತಲ್ಲ, ದೈತ್ಯರು, ಸುರರು, ಅಸುರರು ಕ್ಷೀರಸಾಗರ ಮಂಥನ ಮಾಡಿದ್ರಲ್ಲ, ಆ ಟೈಮಲ್ಲಿ ಹುಟ್ಟಿದ್ಲು. ಮೊದಲು ಹುಟ್ಟಿದ್ದೆ ಜ್ಯೇಷ್ಠ ಲಕ್ಷ್ಮಿ, ಆಮೇಲೆ ಲಕ್ಷ್ಮಿ ಹುಟ್ಟಿದ್ದು. ಜ್ಯೇಷ್ಠ ಲಕ್ಷ್ಮಿನ ಯಾರೂ ಮದುವೆ ಮಾಡ್ಕೊಳ್ಳಿಲ್ಲ, ಗೊತ್ತಾಯ್ತಲ್ಲ? ಆಕೆನ ಯಾರೂ ಮದುವೆ ಮಾಡ್ಕೊಳ್ಳಿಲ್ಲ. ಆದರೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿನ ಮದುವೆ ಮಾಡ್ಕೊಂಡ, ಗೊತ್ತಾಯ್ತಲ್ಲ? ಹೀಗೆ ಜ್ಯೇಷ್ಠ ಲಕ್ಷ್ಮಿ, ದರಿದ್ರ ಲಕ್ಷ್ಮಿ ಅಂತಾರೆ. ಆಕೆಯನ್ನು ನಾವು ಹೋಲಿಸ್ಕೋಬೇಕು. ಆಕೆಗೆ ಏನು ಇಷ್ಟ? ಪುಳ್ಳೋಗರೆ ಇಷ್ಟ. ಆಕೆಗೆ ನಾವು ಪುಳ್ಳೋಗರೆ ಗುರುವಾರ ಮಾಡಿಬಿಟ್ರೆ ಆಕೆ ಸಂತೃಪ್ತಳಾಗ್ಬಿಟ್ಟು ನಿಮ್ಮ ಮನೆ ಬಿಟ್ಟು ಹೊರಟೋಗ್ತಾಳೆ. ನಿಮ್ಗೆ ಆಶೀರ್ವಾದ ಮಾಡಿ, ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮ ಮನೆ ಬಿಟ್ಟು ಹೊರಟೋಗ್ತಾಳೆ ದಾರಿದ್ರ್ಯ ಲಕ್ಷ್ಮಿ. ಆಕೆಗೆ ಸಂತೃಪ್ತಿ ಪಡಿಸೋಕೆ ಏನು ಮಾಡಬೇಕು? ಪುಳ್ಳೋಗರೆ, ಚಕ್ಕಲಿ, ಕೋಡುಬಳೆ, ಖಾರದ ಪದಾರ್ಥಗಳು ನೆನ್ಪಿಟ್ಕೊಳ್ಳಿ. ಖಾರದ ಪದಾರ್ಥಗಳು ಯಾವಾರ? ಗುರುವಾರ. ಟೇಸ್ಟ್ ಬಜ್ಜಿ ಬಂಡ. ಯಾರಿಗೆ? ಜ್ಯೇಷ್ಠ ಲಕ್ಷ್ಮಿಗೆ, ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಎಕ್ಕೆ ಗಿಡ ಯಾವುದು? ಪಿಂಕ್ ಕಲರ್, ವೈಟ್ ಆಗಬಾರ್ದು, ಪಿಂಕು ಅಥವಾ ಬ್ರೌನು. ಎಕ್ಕೆ ಗಿಡ ಬೇರೆ ಕಲರ್ ಒಟ್ಟಿನಲ್ಲಿ, ವೈಟ್ ಬಿಟ್ಟು. ಆಮೇಲೆ ಶುಕ್ರವಾರ ಮಾರನೇ ದಿನ ಮತ್ತೆ ಪಾಯಸ ಮಾಡಬೇಕು. ಶುಕ್ರವಾರ ಸ್ವೀಟ್, ಏನಾದರೂ ಸ್ವೀಟ್ ಪಾಯಸ. ಆವತ್ತು ನೀವು ಪಿಂಕ್ ಕಲರೇ ಇಟ್ಕೊಳ್ಳಿ ಹೂವು, ನೋ ಪ್ರಾಬ್ಲಮ್ಮು. ಎಕ್ಕೆ ಗಿಡದು ಕಳಸ ಪೂಜೆ ಮಾಡಿ. ಅವತ್ತು ಜ್ಯೇಷ್ಠ ಲಕ್ಷ್ಮಿ ಅಲ್ಲ, ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ, ಐಶ್ವರ್ಯದಾತೆ. ಆಕೆ ಆಶೀರ್ವಾದ ಬೇಕಲ್ಲ, ಅದಕ್ಕೆ ಶುಕ್ರವಾರ. ಓಕೆನಾ? ಇದು ಈ ರೀತಿ ಲಕ್ಷ್ಮಿ ಆದಿಶಕ್ತಿ ಪರಾಶಕ್ತಿನ ಆರಾಧಿಸುವುದು. ಕೆಲವರು ಈಗ ಮಹಾಕಾಳಿ
ಸಿದ್ಧಿಗಳು ಬೇಕು, ಮಂತ್ರಸಿದ್ಧಿ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತಾರೆ. ನೀವು ಕೇಳಿರ್ಬೋದು. ಅವ್ರಿಗೂ ಐತೆ. ಅವ್ರು ಯಾವ ವಾರ ಗೊತ್ತಾ? ಮಂಗಳವಾರ ಆದಿಶಕ್ತಿ ಪರಾಶಕ್ತಿ ಚಾಮುಂಡೇಶ್ವರಿ. ಯಾವ ಕಲರು? ಪಿಂಕ್ ಕಲರ್ ಎಕೆ ಗಿಡ ಹೂವು, ಅದನ್ನು ಬಳಸಬೇಕು. ಓಕೆನಾ? ಇಷ್ಟು ಆಯಾ ದೇವತೆಗಳಿಗೆ ಬಳಸ್ತಕ್ಕಂಥ ಹೂಗಳು, ಹಾರಗಳು ಎಷ್ಟೆಷ್ಟು ನಂಬರ್ ಅಂತ. ಓಕೆನಾ? ನೀವು ಪ್ರಯತ್ನ ಪಡಿ. ಎಲ್ಲರ ಆಶೀರ್ವಾದ ನಿಮಗೆ ಸಿಗಲಿ, ನಿಮ್ಗೆ ಒಳ್ಳೆಯದಾಗಲಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ವಾಟ್ಸಾಪ್ನಲ್ಲಿ ಕನೆಕ್ಟ್ ಆಗಿ. ಹಾಗೆ ಇಲ್ಲಿ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ಎಲ್ಲ ಇರುತ್ತೆ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೇರ್ಕೊಳ್ಳಿ. ಇಲ್ಲಿ ಹೆಚ್ಚಾಗಿ ನಾವು ಬೀಜಾಕ್ಷರ ಮಂತ್ರಗಳೆಲ್ಲ ಕೊಡ್ತೀವಿ. ನೀವು ಬೀಜಾಕ್ಷರ ಮಂತ್ರ ತೊಗೋಬೇಕು. ಗುರುಗಳ ಹತ್ರ ದಕ್ಷಿಣೆ ಹಾಕಿ ಗುರುಗಳು ಬೀಜಾಕ್ಷರ ಮಂತ್ರ ಕೊಡ್ತಾರೆ. ಅದನ್ನು ನೀವು ಪಠನೆ ಮಾಡಿಕೊಂಡು ಮನೆಗಳಲ್ಲಿ ನಿಮ್ಗೆ ಇಷ್ಟ ಬಂದ ಕಷ್ಟಗಳನ್ನು ನೀವು ನಿವಾರಣೆ ಮಾಡ್ಕೋಬೇಕು, ಐಶ್ವರ್ಯನ ಪಡ್ಕೋಬೇಕು. ಗೊತ್ತಾಯ್ತಲ್ಲ? ಸುಮ್ಮನೆ ಏನೋ ಒಂದು ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ, ಬೇಗನೆ ಫಲ ಸಿಗಲ್ಲ. ಗೊತ್ತಾಯ್ತಲ್ಲ? ಪೂರ್ಣ ಫಲ ಬೇಕು, ಹೆಚ್ಚಿನ ಫಲ ಬೇಕು, ಗ್ಯಾರಂಟಿಯಾಗಿ ಆಗಬೇಕು, ಅತಿ ಬೇಗನೆ ಆಗಬೇಕಂದ್ರೆ ಗುರುಗಳ ಸಹಾಯ ಬೇಕು. ಗೊತ್ತಾಯ್ತಲ್ಲ? ನಿಮ್ಗೆ ಒಳ್ಳೆಯದಾಗಲಿ. ಭಕ್ತರ, ವೀಕ್ಷಕರ, ಅಭಿಮಾನಿಗಳೇ, ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಾಗ 1 ಎಕ್ಕೆ ಗಿಡ ನೋಡಿಲ್ಲ ಅಂದರೆ ನೋಡಿ, ಭಾಗ 2 ನೋಡಿ. ಇದು ಭಾಗ 3 ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ, ಯಾವಾಗಲೂ ಒಳ್ಳೆಯದಾಗಲಿ. ಎಕ್ಕೆ ಗಿಡನೂ ಪೂಜೆ ಮಾಡಿ, ಮನೆಯಲ್ಲಿ ಫೋಟೋಗಳಿಟ್ಕೊಂಡು ಹೂವಿನಾರ ಹಾಕಿ ಮೂರ್ತಿಗೂ ಪೂಜೆ ಮಾಡಿ, ದೇವಸ್ಥಾನಕ್ಕೂ ಹೋಗಿ. ಹಾಗೆ ಗುರುಗಳಿಗೆ ದೇವರಿಗೆ ದಕ್ಷಿಣೆ ಹಾಕೋದು ಮರಿಬೇಡಿ. ಅದೇ ನಿಮ್ಮನ್ನು ಕಾಪಾಡೋದು. ಓಕೆ, ನಿಮ್ಮ ಪ್ರೋತ್ಸಾಹ ಸದಾ ಈ ಚಾನಲ್ಗಿರಲಿ. ಈ ಚಾನಲ್ ನಿಮ್ಮದು. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಾಧ್ಯವಾದರೆ ಶೇರ್ ಮಾಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರು ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.